ಎಲ್ಲ ತೆಗೆದಿಡಬೇಕು. In the event of ditching or receiving crew instructions. ಸೊ ಈ ರಿಕ್ಷಾ ಒಳಗೂ ತಿರುಗಾಡಂಗಾಯ್ತು. आपका ಫೇವ್ರೇಟ್ IPL ಟೀಮ್ कौन सा है? ಇಲ್ಲಿ ಚಳಿ ಸಂಬಂಧ ನಾಯಿಗಳಿಗೆ ಚಳಿ ಆಗಬಾರ್ದು ಅಂತೇಳಿ ಪ್ರತಿ ನಾಯಿಗೂ ಈ ಥರ ಹಾಕವ್ರೆ. ಸೊ ಇಲ್ಲಿ ಒಳ್ಳೊಳ್ಳೆ ವಾಚ್ಗಳಿದಾವೆ. ಸೊ ಎಲ್ಲ ಫಸ್ಟ್ ಕಾಫಿ ಇರುತ್ತೆ, ಬಟ್ ಆದರೂ ರಾಮ್ के छोले भटूरे. हाई मैं क्यों कन्नड़ हिंदी में बात कर रहा हूँ. ಆ್ಯಂಡ್ ದಿಲ್ಲಿ ಮೆಟ್ರೋ ಭಾಳ ಕನ್ಫ್ಯೂಸಿಂಗು. 9 ಲೈನ್ ಇರೋದ್ರಿಂದ ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇದು ಸೆಕೆಂಡ್ ಡೇ ಇನ್ ಡೆಲ್ಲಿ ಎಪಿಸೋಡ್ 2. ತುಂಬ ಲಾಂಗ್ ಆಗತ್ತಂತ 2 ಎಪಿಸೋಡ್ ಮಾಡ್ತಿದ್ದೀನಿ. ಸೊ ಇವಾಗ ಎದ್ದು ರೆಡಿಯಾಗಿ ಫುಲ್ ಫ್ರೆಶಪ್ ಆಗಿ ಜಳಕ ಮಾಡ್ಕೊಂಡು ಬಂದಿದ್ದೀನಿ. ಏನಪ್ಪ ವಿಷಯ ಅಂದ್ರೆ, ನಂದು 11 ಗಂಟೆಗೆ ಚೆಕ್ಔಟ್ ಆಗಬೇಕಿತ್ತು. ಸೊ ನಾನು 4 ಅವರ್ಸ್ ಎಕ್ಸ್ಟ್ರಾ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಸೊ ಮಧ್ಯಾಹ್ನ 3 ಗಂಟೆವರೆಗೂ ಇರುತ್ತೆ. ಇವಾಗ ಫಸ್ಟ್ ಎದ್ದು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ, ಇವಾಗ 10 ಗಂಟೆ ಆಯ್ತು ಟೈಮು. ಚೋರ್ ಬಜಾರ್ ಹೋಗ್ತೀನಿ. ಅಲ್ಲಿ ಹೋಗಿ ಅಲ್ಲಿ ಏನೇನಾಗತ್ತೆ ನೋಡ್ತೀನಿ. ಶೂಟ್ ಮಾಡೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ಭಯ ಆಗ್ತಿದೆ. ನೋಡೋಣ, ಕೇಳ್ತೀನಿ ಯಾರು ಜನ ಅಂದರೆ ಶೂಟ್ ಮಾಡ್ತೀನಿ. ಟಿಫಿನ್ ಮಾಡ್ತಿದ್ದೀನಿ. ಇವಾಗ ಜಸ್ಟ್ ಚಾಂದಿನಿ ಚೌಕ್ ಬಂದು ಟಿಫಿನ್ ಮಾಡಿ ತೊಗೊಂಡು ಮಸಾಲೆ ದೋಸೆ ತೊಗೊಂಡಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ನಮ್ಮ ಮಸಾಲೆ ದೋಸೆ ಹೆಂಗಿರುತ್ತೆ, ದೋಸೆ ಮಾಡಿ ಅದ್ರ ಮೇಲೆ ರೆಡ್ ಚಟ್ನಿ ಹಾಕಿ ಅಪ್ಲೈ ಮಾಡಿರ್ತಾರೆ. ಬಟ್ ಆಮೇಲೆ ಪೊಟ್ಯಾಟೊ ಪಲ್ಯ, ಪೊಟ್ಯಾಟೊ ಭಾಜಿ ಸಪ್ರೇಟಾಗಿ ಮಾಡ್ತಾರೆ. ಇವ್ರು ಏನು ಮಾಡ್ಯಾರ, ಆ ಚಟ್ನಿನೇ ಇಲ್ಲ, ಡೈರೆಕ್ಟಾಗಿ ಆ ಪೊಟ್ಯಾಟೊ ಭಾಜಿನ ಈ ಥರ ಅಪ್ಲೈ ಫುಲ್ ಸ್ಪ್ರೆಡ್ ಮಾಡಿಕೊಟ್ಟಾರೆ. ಓ, ಮಸಾಲೆ ದೋಸೆ ಏನಿದೆ, ಟೇಸ್ಟೂ ಅಷ್ಟೇ ಕಷ್ಟ. ಮಸಾಲೆ ದೋಸೆ ಒಂಚೂರು ಚೆನ್ನಾಗಿರಲಿಲ್ಲ ಗೈ. 147 ರೂಪಾಯಿ ತೊಗೊಂಡ ಒಂದು ದೋಸಾಗೆ. ಸ್ವಲ್ಪನೂ ಚೆನ್ನಾಗಿರಲಿಲ್ಲ, ಇಷ್ಟ ಆಗಲಿಲ್ಲ. ಅಷ್ಟಕ್ಕೊಂದು ರೊಕ್ಕ. ನಮ್ಮ ಕಡೆ ಆದ್ರೆ 40 ರೂಪಾಯಿ ಮಸಾಲೆ ದೋಸೆ ಬೆಸ್ಟ್ ಟೇಸ್ಟ್ ಇರುತ್ತೆ. ಟೇಸ್ಟ್ ಚಲೋ ಇರಲಿಲ್ಲ. ನೋಡೋಣ ಈಗ ನೆಕ್ಸ್ಟ್ ಹೋಗಿ ಸಂಡೇ ಬಜಾರ್ ಹೆಂಗೆ ಐತೆ ಎಕ್ಸ್ಪ್ಲೋರ್ ಮಾಡೋಣ. ನೀರನ್ನು ಇಟ್ಟಿಲ್ಲ, ಬಾಟ್ಲ್ ಕೊಡ್ರೋ ಒಂದು ಸೇರ ಮಾಡಾಕ್ತಿಲ್ಲ. ನೀರೆಲ್ಲರೂ ತೊಗೊಂಡು ಕುಡಿಬೇಕು. ಈ ಥರ ಇದೆ ಸ್ಟ್ರೀಟ್. ಹೊಟ್ಟಿಪಾಡಿಗೆ ಏನೆಲ್ಲ ಮಾಡ್ಬೇಕು ನೋಡ್ರಿ, ಪ್ರಾಣ ಹಂಗೆ ಬಿಟ್ಟು. ನೈಕಿ ಕ್ವಾಲಿಟಿ ಮಾತ್ರ ಬೇಕು, ಸೂಪರ್ ಆಗಿದೆ. 2000. ಸೊ ನೆಗೋಷಿಯೇಬಲ್ ಇರುತ್ತೆ. ಮಿನಿಮಮ್ ಒಂದು 1500 1800ವರೆಗೂ ಮಾಡ್ಬೋದು, ಮಾತಾಡಬೇಕಷ್ಟೇ. ಒಳ್ಳೊಳ್ಳೆ ಕ್ವಾಲಿಟಿ ಶೂಸ್ ಇದ್ದಾವೆ. ಇದೆಲ್ಲ ಫಸ್ಟ್ ಕಾಪಿ ಆಗಿರುತ್ತೆ, ಇಲ್ಲ ಡೂಪ್ಲಿಕೇಟ್ ಇರ್ತಾವೆ. ವೆರೈಟೀಸ್ ಆಫ್ ಡೆಂಬಲ್ ಇಕ್ವಿಪ್ಮೆಂಟ್ಸ್ ಒಂದೇ ಜಾಗದಲ್ಲಿ. ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೋಬೇಕು, ಏನೇನು ಸಿಗುತ್ತೆ. $3000 ನೈಟ್ರೋ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಬಿಟ್ಟು ಒರಿಜಿನಲ್ ಥರ ಇದೆ ಅಷ್ಟೇ, ಬಟ್ ಒರಿಜಿನಲ್ ಅಲ್ಲ. ಆದರೆ ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿದೆ, ಚೆನ್ನಾಗಿದೆ. ಇವಾಗ ಜಸ್ಟು ಒಬ್ಬೊಂದು ಶೂಸ್ ನೋಡ್ತಿದ್ದೆ. ಸೊ ಅವ್ನು ಶೂಸ್ ನೋಡಬೇಕಾದ್ರೆ ವಿಡಿಯೋ ಮಾಡಿದೆ, ಬಟ್ ಅವನೇ ಮುಂದೆಯಿಂದ ಮಾತಾಡ್ಬಿಟ್ಟ. ಹಾಗಾಗಿ ನನಗೊಂದು ಸ್ವಲ್ಪ ಧೈರ್ಯ ಬಂದು ಮಾಡ್ಬೋದು ಅಂತ. ಸೊ ಹಂಗಾಗಿ ತೆಗೆದು ವಿಡಿಯೋಸ್ ಮಾಡಾಕ್ತೀನಿ. ಸೊ ಇಲ್ಲೊಬ್ಬ ಅಣ್ಣಕ್ಕೆ ಕೇಳಿದೆ, ಏನು ಶೂಸ್ ರೇಟ್ ಅಂತ ವಿಡಿಯೋ ಮಾಡ್ಬೋದಾ ಅಂತ ಕೇಳ್ಕೊಂಡೆ. ಅರೆ ಸಾಂಗ್ ಹಚ್ಬಿಟ್ರು. ಸೊ ನೋಡೋಣ, ಅವ್ರಿಗೆ ಕೇಳ್ತೀನಿ ಏನು ರೇಟ್ ಇದೆ ಏನಂತ. ये क्या रेट है भैया? 2000 ಎಲ್ಲ ಬ್ರ್ಯಾಂಡಿಂಗ್ ಎಲ್ಲ ಇದೆ. ಸೊ ಒರಿಜಿನಲ್ ಅನ್ನಿಸ್ತಿದೆ. ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. 2000 ರೂಪಾಯಿ ಕೊಡ್ಬೋದು. ಸೂಪರ್ ಕ್ವಾಲಿಟಿ. ಸ್ವಲ್ಪ ಇಲ್ಲಿ ಡಸ್ಟ್ ಇದೆ ಅಲ್ಲ, ಸೊ ರೋಡಲ್ಲಿರೋದ್ರಿಂದ ಡಸ್ಟ್ ಆಗಿರುತ್ತೆ. ಸೊ ಅದೆಲ್ಲ ಹೊಲಸಾಗಿರುತ್ತೆ, ಅದನ್ನೆಲ್ಲ ನೀವು ಸ್ವಲ್ಪ ವಾಶ್ ಮಾಡ್ಕೋಬೇಕಾಗತ್ತೆ. ಸೊ ಸಖತ್ತಾಗಿದೆ, ಅದು ಚೆನ್ನಾಗಿದೆ. ಮತ್ತು ಇದು ನೈಕಿದು ಒಂದಿದೆ. ಇದು ಮೋಸ್ಟ್ಲಿ ಇದು ಡೂಪ್ಲಿಕೇಟ್ ಹೌದು,
ಇದು ಚೆನ್ನಾಗಿಲ್ಲ, ಬಟ್ ಅದು ಮಾತ್ರ ಚೆನ್ನಾಗಿತ್ತು. ಸೊ ನೋಡ್ರಿ, ಇವಾಗ ನಮಗೊಬ್ರು ಸಬ್ಸ್ಕ್ರೈಬರ್ಸ್ ಆಗ್ತಾರ. ಆ ಅಣ್ಣನೇ ಕೇಳ್ತಿದ್ದಾನೆ. यही है भैया, मैं बेंगलुरु से आया हूँ, तो थोड़ा ऑफिस के काम पे आया था, तो इधर घूमने आ गया बस. अच्छा. तो वही है मेरा. हाँ, सब्सक्राइब कर दो ना, सब्सक्राइबर्स जास्ती आदरू. थैंक यू भैया, थैंक यू. कनाडा कर्नाटक में है, तो तेलंगाना में तेलुगु चलता है. हाँ, तो आपका फेवरेट IPL टीम कौन सा है? RCB. जय RCB. मैं भी RCB से ही हूँ. एक बार बोलो ना, वो टैग लाइन है ना अपना, ई सला कप नमदू. ई सला कप नमदू हो गया ना, ये तो लग रहा है RCB का. बोलना, हाँ, ई सला कप नमदू. भाई बोल दे, अभी तो बोल रहा था ई सला कप नमदू. नहीं हो गया ना इस साल कब हो गया? 2025 को हो गया ना. तो इस बार नेक्स्ट 2026 का इतना स्ट्रांग है आपका टीम अपना. थैंक यू भैया. हाँ, को ವಿರಾಟ್ ಕೊಹ್ಲಿ है आपका. ಥ್ಯಾಂಕ್ ಯು. ಕ್ರಿಕೆಟ್ ಕಿಟ್ ಕೂಡ ಇಲ್ಲಿ ಸಿಗುತ್ತೆ. ಫುಲ್ ಎಲ್ಲ ಬ್ಯಾಟ್ಗಳು, ಪ್ಯಾಡು, ಥೈ ಪ್ಯಾಡ್ಸು, ಗ್ಲೌಸು, ಬಾಲ್ ಎಲ್ಲ ಸಿಗುತ್ತೆ. ಅವನೊಬ್ಬ ಮಾತಾಡ್ತಿದ್ರಿಂದ ಸ್ವಲ್ಪ ಧೈರ್ಯ ಬಂತು, ಮಾಡಬಹುದು, ಯಾರು ಏನು ಅನ್ನಲ್ಲ ಅಂತೇಳಿ. ಎಲ್ಲ ತೋರಿಸ್ತೀನಿ. ಒಳ್ಳೊಳ್ಳೆ ಪ್ಯಾಂಟ್ಗಳು ಈ ಥರ ನೋಡ್ರಿ. ಇದು ಫುಲ್ ಟಾಪ್ ಟು ಬಾಟಮ್ ಇರುತ್ತಲ್ಲ, ಇದಕ್ಕೆ ಏನು ಹೆಸರು ಅಂತಾರೆ ಗೊತ್ತಿಲ್ಲ, ಯಾರು ಗೊತ್ತಿದ್ರು ಕಮೆಂಟ್ ಒಳಗೆ ಹಾಕ್ರಿ. ಇಲ್ಲೆಲ್ಲ ನಾಷ್ಟ ಮಾಡ್ಬೋದು. ಛೋಲೆ ಭಟೂರೆ ಮತ್ತು ಇದು ದಾಲ್ ರೈಸ್ ಸಿಗುತ್ತೆ ಇಲ್ಲಿ. ಲೈವ್ ನಡೀತಿರುತ್ತೆ, ಆದರೆ ಇಲ್ಲೆಲ್ಲ ತಿನ್ನೋದು ಎಷ್ಟು ಸೇಫ್ ಅಂತ ಗೊತ್ತಿಲ್ಲ. ಮತ್ತು ಇನ್ನೊಂದು, ನಾನು ತೋರಿಸ್ಕೊಳೋದು ಸ್ವಲ್ಪ ಮೊಬೈಲ್ ದೂರ ಹಿಡಿದ್ರೆ, ನಾನು ಮೈಕ್ ತಂದಿಲ್ಲ ಮತ್ತು ಏರ್ಪೋರ್ಟ್ಸ್ನು ತಂದಿಲ್ಲ. ಸೊ ಹಂಗಾಗಿ ದೂರ ಹಿಡಿದ್ರೆ ಸೌಂಡ್ ಕೇಳಿಸೋದು ಇದು ಇರುತ್ತಿಲ್ಲ. ಭಾಳ ರಶ್ ಐತಿ. ಸೊ ಮತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ನಾನು ಅಪೋಸಿಟನ್ನು ತೋರಿಸ್ತಿರ್ತೀನಿ ಜಾಸ್ತಿ. ಸೊ ಇಲ್ಲಿ ಯಾವಾಗಲೂ ದಿಲ್ಲಿ ಪೊಲೀಸ್ದು ಅನೌನ್ಸ್ಮೆಂಟ್ ನಡೀತಾನೆ ಇರುತ್ತೆ, ಸಾವಧಾನ ಆಗಿರ್ರಿ ಅಂತೇಳಿ. ಸೊ ಅದನ್ನು ಸ್ವಲ್ಪ ನಿಮ್ದು ಏನು ಪರ್ಸ್ ಗಿರ್ಸ್ ಏನಿರುತ್ತೆ ಹಿಂದಿನ ಜೇಬೊಳಗೆ ಇಟ್ಕೋಬೇಡ್ರಿ, ಎಲ್ಲ ಮುಂದಿಟ್ಕೋರಿ. ಮುಂದಿಟ್ಕೊಂಡು ಮೊಬೈಲ್ ಜಾಸ್ತಿ ಕೈಯಾಗಿ ಹಿಡ್ಕೋಬೇಡ್ರಿ. ನಾನು ವಿಡಿಯೋ ಮಾಡಬೇಕು ಅದಕ್ಕೆ ಹಿಡ್ಕೊಂಡಿನಿ, ಇಲ್ಲಾಂದ್ರೆ ವಿಡಿಯೋ ಮಾಡದೇ ಇರಬೇಕಾದ್ರೆ ನಾನು ಫುಲ್ ಕೈ ಜೇಬೊಳಗೆ ಇಟ್ಕೊಂಡು, ಎರಡೂ ಕೈ ಜೇಬಲ್ಲಿ ಇಟ್ಕೊಂಡೇ ತಿರುಗಾಡ್ತಿದ್ದೀನಿ. ಸೊ ತುಂಬ ಡೇಂಜರ್ ಇರುತ್ತೆ, ಸ್ವಲ್ಪ ಹುಷಾರಾಗಿರಿ. ಬ್ಯಾಕ್ ಪ್ಯಾಕ್ ಏನಿದ್ರೂ ಮುಂದೆ ಹಾಕೋರಿ. ಸೊ ಇಲ್ಲಿ ಒಳ್ಳೊಳ್ಳೆ ವಾಚ್ಗಳಿದಾವೆ. ಸೊ ಎಲ್ಲ ಫಸ್ಟ್ ಕಾಪಿ ಇರುತ್ತೆ, ಬಟ್ ಆದರೂ ಕ್ವಾಲಿಟಿ ಸೂಪರಾಗಿದ್ದಾವೆ, ಬಿಲ್ಡ್ ಕ್ವಾಲಿಟಿ. ಒಳ್ಳೊಳ್ಳೆ ವೆರೈಟೀಸ್ ಆಫ್ ವಾಚಸ್ ಅದಾವೆ, ಒಳ್ಳೆ ಕಲೆಕ್ಷನ್ಸ್. क्या रेट है भैया? भैया क्या रेट है? 250. ಬರೀ 250 ರೂಪಾಯಿ. ಯಾವುದೋ ತೊಗೊಳ್ಳಿ 250 ರೂಪಾಯಿ. ಸೊ ನೀವು ಮಾತಾಡ್ಕೊಂಡ್ರೆ ಕಡಿಮೆ ಆಗತ್ತೆ. ಸೊ ಮಾತಾಡಿಕೊಂಡು ರೇಟ್ ಬಗೆಹರಿಸ್ಕೊಂಡ್ರೆ, ಸ್ವಲ್ಪ ಮಾತಾಡೋರು ಬೇಕು. ಅವ್ರು ನಿಮಗೆ ಟೋಪಿ ಹಾಕಕ್ಕೆ ರೆಡಿನೇ ಇರ್ತಾರೆ. ಸ್ವಲ್ಪ ನೀವು ಚಾತುರ್ತೆಯಿಂದ ಮಾತಾಡಿಕೊಂಡ್ರೆ ಒಳ್ಳೊಳ್ಳೆ ರೇಟಿಗೆ ಪರ್ಚೇಸ್ ಮಾಡ್ಕೋಬಹುದು. ಫುಲ್ಲು ಎಲ್ಲ ಬರೀ ಒಳ್ಳೊಳ್ಳೆ ಜಾಕೆಟ್ಗಳು ಮತ್ತು ಶೂಸು, ಒಳ್ಳೆ ಶರ್ಟ್ಸು, ಪ್ಯಾಂಟ್ಸು, ಬ್ಯಾಗಿ ಪ್ಯಾಂಟ್ಸು, ಎಲ್ಲ ಬೂಟ್ ಕಟ್ ಪ್ಯಾಂಟ್ಸು, ಜೀನ್ಸು ಒಳ್ಳೊಳ್ಳೆ ಕ್ವಾಲಿಟಿ ಇರ್ತಾವೆ. ಬರೀ 250-300 ರೂಪಾಯಿ. ಮಾತಾಡೋರು ಬೇಕು, ಅವ್ರು ಜಾಸ್ತಿ ಹೇಳ್ತಾರೆ. ಹಂಗಂತೇಳಿ ನೀವು ಅವ್ರು ಹೇಳಿದ ರೇಟಿಗೆ ತೊಗೊಳಕ್ಕಾಗೋದಿಲ್ಲ, ಮಾತಾಡಬೇಕು. ಮಾತಾಡಿದ್ರೆ ಒಳ್ಳೆ ರೇಟಿಗೆ ಬಗೆಹರಿಸ್ಕೊಂಡು ತೊಗೋಬೋದು. ನೋಡ್ರಿ ಇಲ್ಲಿ ಯಾರೋ ಜಿಮ್ ಬಾಯ್, ಜಿಮ್ ಫ್ರೀಕ್. ಜಾಕೆಟ್ ಚೆನ್ನಾಗಿದೆ. ಸೊ ಒಳ್ಳೊಳ್ಳೆ ಜಾಕೆಟ್ಗಳಿರ್ತಾವೆ, ಚಲೋ ಇರ್ತಾವೆ. ಕ್ಯಾ ರೇಟ್ ಇದೆ? 500. ಸೊ 500 ರೂಪಾಯಿ ಅಂತವ್ರಿ. ನೋಡ್ರಿ ಎಲ್ಲ ಬ್ರ್ಯಾಂಡ್ ಎಲ್ಲ ಫುಲ್ ಎಲ್ಲ ಕಡೆ ಇದೆ, ಚೆನ್ನಾಗಿದೆ. ಬರೀ 150 ರೂಪಾಯಿ. ಏನು ಕ್ವಾಲಿಟಿ ಇದೆ ಅಂದರೆ ನೆಕ್ಸ್ಟ್ ಲೆವೆಲ್. ಫುಲ್ ದಪ್ಪ, ಚಳಿ ಅನ್ನೋದು ಆಗೋದಿಲ್ಲ. ವಿತ್ ಕ್ಯಾಪ್ ಇದೆ, ಒಳ್ಳೆ ಕ್ವಾಲಿಟಿ ಇದೆ. 150 ರೂಪಾಯಿ. ನಾ ತಗೋಬೇಕಂದ್ರೆ ನಂದು ಫ್ಲೈಟ್ದು ಬ್ಯಾಗೇಜ್ ಆಲ್ರೆಡಿ ಫುಲ್ ಆಗಿಬಿಟ್ಟಿದೆ. ಐ ಮೀನ್ 7 kg ಅಷ್ಟೇ ಇದು ಇದೆ. ಸೊ ಹಂಗಾಗಿ ಏನು ತೊಗೊಳಕ್ಕಾಗ್ತಿಲ್ಲ. 150 ರೂಪಾಯಿ ಒಳ್ಳೆ
ಕ್ವಾಲಿಟಿನೂ ಚೆನ್ನಾಗಿದೆ ನೋಡೋಣ. ಒಳ್ಳೆ ಕಾರ್ಗೋ ಪ್ಯಾಂಟು ಬ್ಯಾಗಿ ಇದೆ, ಬರೀ 200 ರೂಪಾಯಿ. ಯಾವುದೇ ತಗೋರಿ 200 ರೂಪಾಯಿ. ಇದು ನಾವು ಹಾಫ್ ಪ್ಯಾಂಟನ್ನು ಮಾಡ್ಕೋಬೋದು, ಜಿಪ್ಸ್ ತೆಗೆದು ಇಲ್ಲಿಂದ ಕೆಳಗಡೆ ತೆಗೆದು ಹಾಫ್ ಪ್ಯಾಂಟನ್ನು ಮಾಡ್ಕೋಬೋದು. ಸೊ ನೋಡೋಣ, ಇಲ್ಲಿದ್ರೆ ಗೂಗಲ್ ಪೇ ಇದ್ರೆ ನಾ ತಗೊತೀನಿ. ಕೋಳಿ ಮಾರಾಟನೂ ಐತಪ್ಪ, ಉಂದ ಕೋಳಿ ಫುಲ್ ನೆಕ್ಸ್ಟ್ ಲೆವೆಲ್. ಏನೇನು ರೇಟ್ ಅದಾವೆ ಕೇಳಿಲ್ಲ, ಕೇಳೋದು ಬೇಡ. ಫುಲ್ ನೋಡ್ರಿ, ಎಲ್ಲ ಬ್ರ್ಯಾಂಡೆಡ್ ಶೂಸ್ ಎಲ್ಲ ಇದ್ದಾವೆ. ಆದರೆ ಎಷ್ಟರ ಮಟ್ಟಿಗೆ ಒರಿಜಿನಲ್ ಎಷ್ಟರ ಮಟ್ಟಿಗೆ ಇದೆ ಅಂತ ಗೊತ್ತಿಲ್ಲ. ಬಟ್ ಟಚ್ ಮಾಡಿ ಫೀಲ್ ಮಾಡಿ ನೋಡಿದಾಗ ಅವ್ರು ಕೇಳೋ ರೊಕ್ಕಕ್ಕೆ ವ್ಯಾಲ್ಯೂ ಕೊಡ್ತಾವೆ. ಈ ಥರ ಯೂಸ್ಡ್ ಐಟಮ್ಸ್ ಸಿಗ್ತವೆ, ಎಲೆಕ್ಟ್ರಾನಿಕ್ಸ್ ಐಟಮ್ಸ್, ಸ್ಪೀಕರು ಎಲ್ಲ ಮಾತಾಡೋಕ್ಕೂ ಭಯ ಆಗತ್ತೆ. ಪಿಯಾನೋ, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ಸಿಗುತ್ತೆ. ಡ್ರಿಲ್ಲಿಂಗ್ ಮಷೀನು, ಇಲ್ಲೆಲ್ಲ ಡ್ರಿಲ್ಲಿಂಗ್ ಮಷೀನ್ ನೋಡ್ರಿ, ಡ್ರಿಲ್ ಬಿಟ್ಸ್ ಎಷ್ಟೆಷ್ಟು ದೊಡ್ಡ ಸೈಜ್. ನಾವು ನೋಡ್ರಿ 10ವರೆಗೂ ನೋಡಿದ್ದೀವಿ ಡ್ರಿಲ್ ಬಿಟ್ಸ್. ಸೈಜಸ್ ನೋಡ್ರಿ ಅಪ್ಪ, ಬಿಟ್ಸ್ ಎಲ್ಲ ಡ್ರಿಲ್ಲಿಂಗ್ ಮಷೀನ್ಸ್. ನಮ್ಮ ಎಸ್ ಪಿ ರೋಡ್ ನೋಡ್ದಂಗೆ ಆಗತ್ತೆ ಇಲ್ಲೇನೋ ಒಂದು ಸ್ವಲ್ಪ. ಬೈಕ್ ರೈಡರ್ಸಿಗೆ ಬೈಕ್ ಜಾಕೆಟ್ಸ್ 1500, 2000 ಆ ಥರ. ಟಿ ವಿ ಕೂಡ ಮಾರ್ತವ್ರೆ, ಮೋಸ್ಟ್ಲಿ ಇದು 45 ಇಂಚ್ ಅಂತ. DSLR ಕ್ಯಾಮ್ರಾಗಳು 100 ರೂಪಾಯಿ 2, 50 ರೂಪಾಯಿ. ಆ್ಯಂಟಿಕ್ ಕಾಯಿನ್ಸ್, ತುಂಬ ಹಳೆಯ ಕಾಲದ ಕಾಯಿನ್ಸ್. ಏನು ಸ್ಪೆಷಲ್ ಕರೆನ್ಸಿಗಳಿರ್ತವೆ. ಹೊಸ ಕರೆನ್ಸಿ ಯಾಕಂತ ಗೊತ್ತಿಲ್ಲ, ಎಲ್ಲ ಹಳೆ ಕರೆನ್ಸಿಗಳು. ಡ್ರೈ ಫ್ರೂಟ್ಸ್ ಕೂಡ ಸಿಗುತ್ತಿಲ್ಲ, ಇಲ್ಲೆಲ್ಲ ಫುಲ್ ಡ್ರೈ ಫ್ರೂಟ್ಸ್ ಇದೆ ನೋಡ್ರಿ. ಓಹ್, ರಾಂಗ್ ಪ್ಲೇಸ್, ನಾವು ಹೋಗ್ಬೇಕು, ಅಲ್ಲಿ ಹೋಗಂಗಿಲ್ಲ. ಇದು ನಮ್ಮ ಜಾಗ. ಸೊ ಇವಾಗ ಹಾಸ್ಟೆಲಿಗೆ ಬಂದಿದ್ದೀನಿ. ಇಲ್ಲಿ ಡೆಲ್ಲೀಲಿ ಯಾರು ಇನಿಷಿಯೇಟ್ ತೊಗೊಂಡು ಮಾಡಿದಾರ ಗೊತ್ತಿಲ್ಲ. ಇಲ್ಲಿ ಚಳಿ ಸಂಬಂಧ ನಾಯಿಗಳಿಗೆ ಚಳಿ ಆಗಬಾರ್ದು ಅಂತೇಳಿ ಪ್ರತಿ ನಾಯಿಗೂ ಈ ಥರ ಹಾಕವ್ರೆ. ಪ್ರತಿ ಎಲ್ಲೇ ನಾಯಿ ನೋಡಿದ್ರು, ಯಾವ ನಾಯಿ ನೋಡಿದ್ರು ಈ ಥರ ಹಾಕವ್ರೆ. ಕೆಲವೊಂದು ನಾಯಿ ಇರಲ್ಲ, ಮೋಸ್ಟ್ಲಿ ಅವು ಮಿಸ್ ಆಗಿರ್ತಾವೆ ಅನ್ಸುತ್ತೆ. ಈ ಥರ ಪ್ರತಿ ನಾಯಿಗೂ ಒಳ್ಳೆ ಇನಿಷಿಯೇಟ್ ಅದು. ಚಳಿ ತುಂಬ ಇದೆ, ಆ ಚಳಿ ಆಗಬಾರ್ದು ಅಂತ ಪ್ರತಿ ನಾಯಿಗೂ ಆ ಥರ ಸ್ವೆಟ್ರ್ ಥರ ಹಾಕ್ಸವ್ರೆ. ಏನು ಬೆಡ್ ಥರ ಮಾಡಿಟ್ಟವ್ರೆ. ಇದು ಗೋಣಿ ಚೀಲ ಇರುತ್ತಲ್ಲ, ಅದ್ರ ಒಳಗಡೆ ಬಟ್ಟೆ ಗಿಟ್ಟೆ ಹಾಕಿ ಮಲ್ಕೊಳೋದಕ್ಕಂತ ಮಾಡವ್ರೆ. ಸೂಪರ್ ಇನಿಷಿಯೇಟ್, ಗುಡ್ ವರ್ಕ್. ಅದನ್ನು ಯಾರು ಇನಿಷಿಯೇಟ್ ತೊಗೊಂಡು ಮಾಡೋರು ಅವ್ರಿಗೊಂದು ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಗೈಸ್. ಚೆನ್ನಾಗಿದೆ ಗೈಸ್, ಗುಡ್ ಪ್ಲೇಸ್. ಬಂದು ಸ್ಟೇ ಮಾಡೋದಕ್ಕೆ ಸೂಪರಾಗಿದೆ ಪ್ಲೇಸು. ಸೊ ಯಾರೇ ಡೆಲ್ಲಿ ಬರ್ಬೇಕಂದ್ರೆ ಅಫೋರ್ಡೇಬಲ್ ಪ್ರೈಸಲ್ಲಿ ಸ್ಟೇ ಮಾಡಬೇಕಂದ್ರೆ ಇಲ್ಲಿಗೆ ಬಂದು ಸ್ಟೇ ಮಾಡ್ಬೋದು. ಸೂಪರಾಗಿದೆ. ಇಲ್ಲೆಲ್ಲ ನೀವು ಫ್ರೆಂಡ್ಸ್ ಎಲ್ಲ ಬಂದರೆ ಆಟ ಆಡೋದಕ್ಕೆ ಇದನ್ನ ಆಲ್ರೆಡಿ ಹೇಳಿದ್ದೀನಿ. ಚೆಕ್ಔಟ್ ಆಯಿತು. ಇವಾಗ ಇಲ್ಲಿಂದ ಸೀದಾ ನಿನ್ನೆ ಚೋಲೆ ಕುಲ್ಚೆ ಹೇಳಿದ್ನಲ್ಲ, ಅದು ಪ್ಲೇಸ್ ಅವ್ರು ರೆಕಮೆಂಡ್ ಮಾಡಿರೋ ಪ್ಲೇಸ್ ಅಂತ ಹೇಳಿದ್ದೆ. ಬಟ್ ಆ ಪ್ಲೇಸ್ ಅಲ್ಲ, ಅವ್ರು ಹೇಳಿರೋದು ಬೇರೆ ಪ್ಲೇಸ್ ಇದೆ. ಅದು ಯಾವುದಂದ್ರೆ ರಾಮ್ ಕೆ ಚೋಲೆ ಭಟೂರೆ ಅಂತ ಪ್ಲೇಸ್ ಅದು. ಸೊ ಇವಾಗ ಅಲ್ಲಿಗೆ ಹೋಗ್ತಿದ್ದೀನಿ. ನಿನ್ನೆ ಹೋಗಿರೋದು ಚೆನ್ನಾಗಿತ್ತು, ಟೇಸ್ಟ್ ಸೂಪರ್ ಆಗಿತ್ತು, ಟೇಸ್ಟ್ ಏನು ಇದು ಇರಲಿಲ್ಲ. ಸೊ ಇವಾಗ ನಮ್ಮ ಬಾಸು ವಿರಾಟ್ ಕೊಹ್ಲಿ, ಸೊ ಅವ್ರಿಗೆ ಹೇಳಿದಾರಂದಮೇಲೆ ಅಲ್ಲಿಗೆ ಹೋಗದೆ ಇರೋದಕ್ಕಾಗಲ್ಲ. ಸೊ ಇಷ್ಟು ದೂರ ಬಂದಿದ್ದೀನಿ. ಸೊ ಅಲ್ಲಿಗೆ ಹೋಗ್ತೀನಿ, ಹೋಗಿ ಅದು ಹೆಂಗೈತಿ ಟೇಸ್ಟ್ ಏನು ಅಂತ ಹೇಳ್ತೀನಿ. ಸೊ ತೋರಿಸ್ತೀನಿ. ಇನ್ನೊಂದು ನಂಗೆ ಗೊತ್ತೇ ಇರಲಿಲ್ಲ, ನಿನ್ನೆ ಮೆಟ್ರೋ ಒಳಗೆ ಬಂದೆ. ಸೊ ಅಲ್ಲೇನೂ ಇದೆ ಮೆಟ್ರೋ, ಆ ಗೇಟ್. ಅಲ್ಲಿಳಿದು ಅಲ್ಲಿಂದ ನಡ್ಕೊಂಡು ಆಲ್ಮೋಸ್ಟ್ ಒಂದು 700 ಮೀಟರ್ ನಡ್ಕೊಂಡು, ಅಂದರೆ ಆ ಕಡೆಯಿಂದ 700 ಮೀಟರ್ಸ್ ನಡ್ಕೊಂಡು ಇಲ್ಲಿಗೆ ಬಂದೆ. ಬಟ್ ನಂಗೆ ಐಡಿಯಾ ಇರಲಿಲ್ಲ ನಾನಿರೋ ಈ ಬಿಲ್ಡಿಂಗು ಅಂಡರ್ಗ್ರೌಂಡ್ ಒಳಗೆ ಮೆಟ್ರೋ ಐತೆ ಅಂಥೇಳಿ. ಇವತ್ತು ಬೆಳಿಗ್ಗೆ ಗೊತ್ತಾಯಿತು. ಸೊ ಇಲ್ಲೇ ಕೆಳಗಡೆನೇ ಹೋಗಿ ಮೆಟ್ರೋ ಹುಡ್ಕೋಬೇಕಾಗುತ್ತೆ. ಐಡಿಯಾನೇ ಇರಲಿಲ್ಲ ನಂಗೆ, ಆ ಟೈಮ್ ಎಕ್ಸಿಟ್ ಆಗಿದೆ ಇಲ್ಲೇ ಮೆಟ್ರೋ ಅಂತೇಳಿ. ಸೊ ನೋಡಿರಿ, ಇವತ್ತು ಬೆಳಿಗ್ಗೆ ಗೊತ್ತಾಯ್ತಾರೆ ಮೆಟ್ರೋ ಸ್ಟೇಷನ್ ನಾನಿರೋ ಬಿಲ್ಡಿಂಗ್ ಅಂಡರ್ಗ್ರೌಂಡಲ್ಲೇ ಇದೆ ಅಂತ. ಸೊ ಬನ್ನಿ ಹೋಗೋಣ. ಆ್ಯಂಡ್ ದಿಲ್ಲಿ ಮೆಟ್ರೋ ಭಾಳ ಕನ್ಫ್ಯೂಸಿಂಗು. 9 ಲೈನ್ ಇರೋದ್ರಿಂದ ಒಂದೊಂದು ಲೈನು ಒಂದು ಪಾಸಾಗಿ ಹೋಗ್ತಾವೆ. ಸೊ ಅಲ್ಲಿ ಇಳಿದು ಒಂದು ಪ್ಲೇಸಿಗೆ ಹೋಗ್ಬೇಕಂದ್ರೆ 2-3
ಮೆಟ್ರೋ ಚೇಂಜ್ ಮಾಡೋ ಥರ ಇದೆ ಇಲ್ಲಿ. ತುಂಬ ಕಷ್ಟ ಆಗ್ತಿದೆ ಕೇಳ್ಕೊಂಡು ಹೋಗೋದು. ಅದು ಸರಿಯಾಗೂ ಹೇಳೋದಿಲ್ಲ. ನಮ್ಮ ಕಡೆ ಆದ್ರೆ ಎಲ್ಲಿ ಏನು ಅಂತ ಹೇಳೋದಕ್ಕೆ ಸಿಬ್ಬಂದಿಗಳು ಇರ್ತಾರಲ್ಲಿ, ಬಟ್ ಇಲ್ಲಿ ಯಾರೂ ಇರೋದಿಲ್ಲ. ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಗ್ತಿದೆ, ತುಂಬ ಪ್ರಾಬ್ಲಮ್ ಆಯಿತು. ಸೊ ಮೆಟ್ರೋ ಒಳಗೆ ಶೂಟ್ ಮಾಡೋಂಗಿಲ್ಲ, ನಾನು ಇಲ್ಲೇ ಲಾಸ್ಟ್ ಮಾಡ್ತೀನಿ. ಡೈರೆಕ್ಟಲ್ಲಿ ಛೋಲೆ ಕುಲ್ಚೆಗೆ ಹೋದ ತಕ್ಷಣ ಅಲ್ಲಿ ಹೋಗಿ ಸಿಗ್ತೀನಿ. ಸಾಕಿಲ್ಲಿ ಮತ್ತು ಯಾರು ಹಿಡ್ಕೊಂಡು ಕಸ್ಕೊಂಡ್ರೆ ಮೊಬೈಲ್. ರಾಮ್ ಕೆ ಛೋಲೆ ಭಟೂರೆ ಪ್ಲೇಸ್, ನಮ್ಮ ವಿರಾಟ್ ಭಾಯ್ ಅವರು ಹೇಳಿರೋ ಪ್ಲೇಸ್ ಇದು. ಲೈವ್ ಆಗಿ ರೆಡಿ ಆಗ್ತಾನೆ ಇರುತ್ತೆ. ಗರ್ಮಾ ಗರಂ ಭಟೂರೆ ಛೋಲೆ ಭಟೂರೆ ಆಗ್ತಾನೆ ಇರುತ್ತೆ. ಹಿಂಗೆ ಇರೋದೇ ಇಲ್ಲ, ರೆಡಿ ಮಾಡೋದು. गाड़ी बैठेगा 15 मिनट में गाड़ी चल ಸೊ ಗೈಸ್, ಟೇಸ್ಟ್ ಮಾಡಿ ಬಂದೆ, ತುಂಬ ಚೆನ್ನಾಗಿತ್ತು. ಸೊ ಏನಪ್ಪ ಅಂದ್ರೆ ಅಲ್ಲಿದು ಸೀತಾರಾಮ್ ಅಂತೇಳಿ, ಇಲ್ಲಿದು ಜಸ್ಟ್ ರಾಮ್ ಛೋಲೆ ಭಟೂರೆ ಅಂತೇಳಿ ಚೆನ್ನಾಗಿತ್ತು. ಅಲ್ಲಿ ಏನೋ ಸ್ಟಫಿಂಗ್ ಮಾಡಿದ್ರು ಒಳಗಡೆ, ಸ್ವಲ್ಪ ಮಸಾಲೆಗಳಿದ್ದು ಮತ್ತು ಪನ್ನೀರ್ ಇತ್ತು, ಸ್ಟಫಿಂಗ್ ಮಾಡಿದ್ರು. ಸೊ ಇವ್ರದ್ದೇನು ಸ್ಟಫಿಂಗ್ ಇರಲಿಲ್ಲ, ಬಟ್ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಸೂಪರಾಗಿದೆ. 1-2 ಛೋಲೆ ಭಟೂರೆ ತಿಂದು ಮತ್ತು ಒಂದು ಲಸ್ಸಿ ಕುಡಿದ್ಬಿಟ್ಟೆ. ಈಗ ರಾತ್ರಿ ಊಟ ಆಗೋದಿಲ್ಲ, ಫುಲ್ ಆಗುತ್ತೈತಿ, ನೆಕ್ಸ್ಟ್ ಲೆವೆಲ್ ಚೆನ್ನಾಗಿತ್ತು. ಸೊ ಇವಾಗ ರಾತ್ರಿ ನಂದು ಟಿಕೆಟ್ ಬುಕ್ ಮಾಡಿದಾಗ ಮೋಸ್ಟ್ಲಿ ಅದ್ರ ಜೊತೆಗೇನೋ ಪಾಸ್ತಾ ಏನೋ ಆರ್ಡರ್ ಆಗಿದೆ, ಬರುತ್ತೆ, ಲೇಟ್ ಆಗುತ್ತಲ್ಲ. ಸೊ ಹೊಟ್ಟೆ ಹಸಿದ್ರೆ ತಿಂತೀನಿ, ಇಲ್ಲಾಂದ್ರೆ ಇವಾಗ ಮಾತ್ರ ಪ್ರೆಸೆಂಟ್ ಸಿಚುವೇಶನ್ ಏನೂ ತಿನ್ನೋಕ್ಕಾಗಲ್ಲ, ಆ ಥರ ಐತಿ. ನೋಡೋಣ. ಸೊ ಈ ರಿಕ್ಷಾ ಒಳಗೂ ತಿರುಗಾಡೋಂಗಾಯ್ತು. ಊಬರ್ ಬುಕ್ ಮಾಡಿದ್ದೆ, ಆ ಆಟೋ ಬರುತ್ತೆ ಅಂದ್ಕೊಂಡೆ, ಇದು ಬಂದೈತಿ. ಸೊ ಗೈಸ್ ಇದು ನನ್ನ ಡೆಲ್ಲಿಯಲ್ಲಿ ಕೊನೆಯ ಮೆಟ್ರೋ. ಸೊ ಇದು ಒಂದು ಸೀದಾ ಏರ್ಪೋರ್ಟ್ ಟರ್ಮಿನಲ್ 1ಗೆ ಹೋಗುತ್ತೆ. ಸೊ ಇಸ್ಕೊಂಬಂದೆ ಬಾಕ್ಸು. ಸೊ ಈಗ ಸೀದಾ ಟರ್ಮಿನಲ್ 1ಗೆ ಹೋಗೋದು. सो गाइस, दिल्ली एयरपोर्ट पे आया हूँ. मेरा जो है BC पे जाना है. तो मस्त है एयरपोर्ट. है मैं क्यों कन्नड़ा हिंदी में बात कर रहा हूँ. ಚೆಕ್ ಇನ್ ಆಗ್ತಿದೆ. ಎಲ್ಲ ತೆಗೆದಿಡಬೇಕು. ಸೊ ಇದರಲ್ಲಿ ಏನಾಗಿದೆ, ಗೇಟ್ ನಂಬರ್ ಮೆನ್ಷನ್ ಆಗಿಲ್ಲ. ಈ 1350 ಬೆಂಗಳೂರು ಗೇಟ್ ನಂಬರ್ 6 ಇಲ್ಲಿ ಕೊಟ್ಟವ್ರೆ. ಇಲ್ಲಿ ಕೊಡ್ದೆ ಗೇಟ್ ನಂಬರ್ 6ಗೆ ಹೋಗ್ಬೇಕು. ಹೋಗೋಣ, ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಗೈಸ್, ವರ್ಕ್ಗೆ ಅಂತ ಬಂದಿದ್ದೆ ಈ 2 ದಿನ, ತುಂಬ ಸ್ಪೆಷಲ್ ಆಗಿತ್ತು. ಸೊ ಜೊತೆಗೆ ಏನು ತೊಗೊಂಡು ಹೋಗ್ತಿದ್ದೀನಿ, ಬರೀ ಲಗೇಜ್ ಅಷ್ಟೇ ಅಲ್ಲ, ಒಳ್ಳೆ ಮೆಮೊರೀಸ್ ಕೂಡ ತೊಗೊಂಡು ಹೋಗ್ತಿದ್ದೀನಿ. ಟಿಲ್ ನೆಕ್ಸ್ಟ್ ಟೈಮ್, ಬಾಯ್ ಡೆಲ್ಲಿ. ಚೆನ್ನಾಗಿದೆ, ಮಾಲ್ ಸೂಪರ್ ಆಗಿದೆ, ದೊಡ್ಡದಾಗಿ ಈ ಥರ ಕಾಣುತ್ತೆ.
ಏರ್ಪೋರ್ಟು ಒಂಥರ ಮಾಲ್ ಇದ್ದಂಗೆ ಐತಿ, ಚೆನ್ನಾಗಿದೆ, ಸೂಪರ್ ಆಗಿದೆ. ಸೊ ಗೈಸ್ ಆಲ್ಮೋಸ್ಟ್ ಒಂದು 50 ನಿಮಿಷ ಡಿಲೇ ಆಗೈತಿ ನಮ್ಮದು ಇದು. ಸೊ ಗೈಸ್ ಆಲ್ಮೋಸ್ಟ್ ಒಂದು 50 ನಿಮಿಷ ಡಿಲೇ ಆಗೈತಿ. ಇನ್ನೂ ವೇಟಿಂಗ್ ಮೇಲೆ ಕುಂತೀವಿ. ಈಗ ಒಂದು ಸೆಕ್ಷನ್ ಮುಗಿಸಿದ್ರು, ನಂದು ಸೆಕ್ಷನ್ 1. ಸೊ ಇನ್ನು ವೇಟಿಂಗ್ ಮಾಡತ್ತೀನಿ, ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ, ಯಾವಾಗ ಆಗುತ್ತೋ. ಮನೆ ಮುಟ್ಟೋದು ಸ್ವಲ್ಪ ಲೇಟ್ ಆಗತ್ತೆ ಇವತ್ತು, ನೋಡೋಣ. ಜಸ್ಟ್ ಅನೌನ್ಸ್ಮೆಂಟ್ ಆಯಿತು, ಹೋಗೋಣ. ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ಇಷ್ಟು ಡಿಲೇ ಆದರೂ ಮತ್ತಿನ್ನೂ ಡಿಲೇ ಆಗತ್ತೆ ನೋಡ್ರಿ. ಮತ್ತಿನ್ನೂ ಇಲ್ಲಿ ನಿಂದಿರ್ಸ್ಯಾರ. In the event of ditching on receiving crew instructions, inflating or tampering with life vests under normal circumstances is strictly prohibited as a punishable act. Thank you. Requesting cabin crew to be seated to take off. Thank you. कुर्सी की पेटी के संकेत रहने तक कृपया अपने स्थान पर बैठें। सामान कक्ष सावधानी से खोलें। ಸೊ ಗೈಸ್ ಇಳಿದಿದ್ದೀನಿ, ಈಗ ನಮ್ಮ ಫ್ಲೈಟು. ಹಾಂ ಚೆನ್ನಾಗಿತ್ತು. ಬ್ಯಾಕ್ ಟು ತಾಯ್ನಾಡ್. ಸೊ ಇದರಲ್ಲಿ ಹತ್ತಿ ಹೋಗೋದು ಚೆನ್ನಾಗಿತ್ತು. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ ಗೈಸ್. ಸೊ ಗೈಸ್ ಪಾರ್ಕಿಂಗ್ 1ಗೆ ಬಂದು, ಸೊ ಗೈಸ್ ಇವಾಗ ಟರ್ಮಿನಲ್ 1ಗೆ ಬಂದೆ. ಈ ಕ್ಯಾಬ್ ಮಾಡಿಕೊಂಡು ಮನೆಗೆ ಹೋಗ್ತೀನಿ. ಟೈಮ್ ಬಂದು 12:30. ಹೆಲೋ ಗೈಸ್, ಸೊ ವಿಡಿಯೋ ನೋಡ್ಕೊಂಬಂದ್ರಿ, 2 ವಿಡಿಯೋಸ್ ನೋಡಿದ್ರಲ್ಲ. ಸೊ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಏನು ಚೇಂಜಸ್ ಮಾಡ್ಕೋಬೇಕು ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಶೇರ್ ಮಾಡಿರಿ ಗೈಸ್.